ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ಇವತ್ತಿನ ಒಂದು ಶುಭೋದಯದ ನುಡಿ ನಿರೀಕ್ಷೆ ಅಂತಕ್ಕಂಥದ್ದು. ನೋಡಿರಿ, ನಿರೀಕ್ಷೆ ಅಂತಕ್ಕಂಥದ್ದು ಅಂದ್ರೆ ಬೇರೆಯವರಿಂದ ನಾವು ಏನೋ ನಮ್ಗೆ ಸಹಾಯಕ್ಕೆ ಬರ್ತಾರ, ಏನೋ ನಮಗೆ ಮಾಡ್ತಾರ, ನಾನು ಅವರನ್ನು ನಂಬ್ಕೋಬೋದು ಅಂತಕ್ಕಂಥ ಭಾವನೆಯನ್ನು ಹೊಂದತಕ್ಕಂಥದ್ದಕ್ಕೆ ನಾವು ನಿರೀಕ್ಷೆ ಅಂತ ಕರಿತೀವಿ. ನಿರೀಕ್ಷೆ ಮೀನ್ಸ್ ಏನು ಅಂತ ಹೇಳಿದ್ರೆ ಬೇರೆಯವರಿಂದ ನಾವು ಬೇಕಾಗಿರ್ತಕ್ಕಂಥದ್ದನ್ನು ಬಯಸ್ತಕ್ಕಂಥದ್ದು ಅಂತ ಹೇಳಿ. ನೋಡಿರಿ, ಈ ನಿರೀಕ್ಷೆ ಅಂತಕ್ಕಂಥದ್ದು ಭಾಳ ಕೆಟ್ಟದ್ದು. ಯಾಕಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಅತಿಯಾಗಿ ನಂಬಿರ್ತಕ್ಕಂಥ ಜನರಿಂದ ಏನು ಮಾಡ್ತೀವಿ, ಕೆಲವೊಂದಿಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ಅವ್ರನ್ನ ಚೆನ್ನಾಗಿ ನೋಡ್ಕೋತಾರ, ಅವ್ರನ್ನ ಭಾಳ ಏನು ಮಾಡ್ತಾರೆ ಅಂದರೆ ಕಾಳಜಿಯನ್ನು ವಹಿಸ್ತಾರೆ, ನನ್ನ ಬದುಕನ್ನು ಸರಿ ಮಾಡ್ತಾರೆ, ನನ್ನನ್ನು ನೋಡ್ಕೋತಾರ, ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ನಾ ಹೇಳಿದ್ದಕ್ಕೆಲ್ಲ ಓಕೆ ಅಂತಾರ ಅಂತೇಳಿ ಕೆಲವೊಂದಿಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡ್ಬಿಟ್ಟಿರ್ತೇವೆ. ಸೊ ಇಂಥ ನಿರೀಕ್ಷೆಗಳನ್ನು ಇಟ್ಕೊಂಡಾಗ ಏನಾಗ್ತೈತಿ, ಆ ನಿರೀಕ್ಷೆಗಳು ಹುಸಿಯಾದಾಗ ಏನಾಗ್ತೈತೆ ಅಂದರೆ ಭಾಳ ಬೇಜಾರಾಗ್ತಕ್ಕಂಥದ್ದು, ಮನಸ್ಸಿಗೆ ನೋವು ಆಗ್ತಕ್ಕಂಥದ್ದು, ಅಥವಾ ಯಾವುದೇ ಖಿನ್ನತೆಗೆ ನಾವೇನು ಮಾಡ್ತೇವೆ, ಒಳಗಾಗ್ತಕ್ಕಂಥದ್ದು, ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂಥದ್ದು. ನೋಡಿರಿ, ಈ ನಿರೀಕ್ಷೆಗಳಿಂದ ಏನಾಗ್ತೈತೆ ಅಂತ ಹೇಳಿದ್ರೆ ಸಾಕಷ್ಟು ಏನಾಗ್ತೈತಿ, ಇಲ್ಲಿ ಲಾಸನ್ನು ನಾವು ಹೊಂತೇವೆ. ಅದಕ್ಕಾಗಿ ಯಾವುದೇ ವ್ಯಕ್ತಿಯಿಂದ ನೀವು ಸಹಿತ ನಿರೀಕ್ಷೆಯನ್ನು ಇಟ್ಕೊಳ್ಬಾರ್ದು. ಹಾಗಾದ್ರೆ ನಿರೀಕ್ಷೆ ಇಲ್ಲದೆ ನಾವು ಯಾವ ರೀತಿ ಜೀವನವನ್ನು ಮಾಡೋದು ಅಂತ ಹೇಳಿದ್ರೆ, ನೋಡಿರಿ, ನಿರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಏನದಾವು ಅಂಥ ಕೆಲಸಗಳನ್ನು ಸ್ವತಃ ನಾವೇನು ಮಾಡಬೇಕು, ನಾವೇ ಮಾಡ್ಕೊಳ್ಳಿಕ್ಕೆ ತಯಾರಾಗಬೇಕು. ನೋಡಿರಿ, ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನೇ ಅಡಚಣೆಗಳು ಬಂದರೂ ಸಹಿತ ಆ ಒಂದು ಅಡಚಣೆಗಳನ್ನು ಎದುರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತನ ನಮ್ಮಲ್ಲೇ ಕೊಟ್ಟಿರ್ತಾನೆ. ಅಂಥ ಶಕ್ತಿಯನ್ನು ನಾವೇನು ಮಾಡಬೇಕು, ಹೊರಗೆ ತೆಗಿಬೇಕು. ಮೀನ್ಸ್ ಏನು ಅಂತ ಹೇಳಿದ್ರೆ ಉಪಯೋಗಿಸ್ಕೊಳ್ಬೇಕು. ನಮ್ಮ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು. ನೋಡಿರಿ, ಈ ಜಗತ್ತಿನಲ್ಲಿ ನಾವೇನು ಮಾಡಿರ್ತೀವಿ ಅಂದರೆ ಒಂದು ಸರಿ ಪಾದಾರ್ಪಣೆ ಮಾಡಿಬಿಟ್ಟೇವಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಬೇಕು ಬೇಡಗಳನ್ನು ನಾವೇ ಸ್ವತಃ ಏನು ಮಾಡ್ಕೋಬೇಕು ಅಂತಂದ್ರೆ ಈಡೇರಿಸ್ಕೋಬೇಕಾಗ್ತತಿ. ನಿಜವಾಗ್ಲೂ ಯಾರನ್ನೇ ನಂಬಿದ್ರು ಸಹಿತ, ಅವಲಂಬನೆ ಮಾಡಿದರೂ ಸಹಿತ ಅವಲಂಬನೆ ಅಂತಕ್ಕಂಥದ್ದು ಭಾಳ ದಿನ ಇರೋದಿಲ್ಲ. ಯಾಕಂದ್ರೆ ಎಲ್ಲ ಅವಲಂಬನೆಗಳಿಗೂ ಸಹಿತ ಒಂದು ಕೊನೆ ಅಂತಕ್ಕಂಥದ್ದು ಇದ್ದೇ ಇರ್ತೈತಿ. ಅದಕ್ಕಾಗಿ ಈ ಬೇರೆಯವ್ರ ಜೊತೆ ಏನು ಮಾಡಬಾರ್ದು ಅಂತಂದ್ರೆ ನಿರೀಕ್ಷೆಗಳನ್ನು ಇಟ್ಕೊಂಡು ಏನು ಮಾಡಬಾರ್ದು, ಜೀವನವನ್ನು ನೀವು ಡಿಪೆಂಡ್ ಮಾಡ್ಕೋಬೇಡ್ರಿ. ಯಾವಾಗ ನೀವು ನಿರೀಕ್ಷೆಗಳನ್ನು ಇಟ್ಕೊಂಡು ಜೀವನವನ್ನು ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡ್ಕೋತೀರಿ, ಅವಾಗ ಏನಾಗ್ತೈತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಲೈಫಿಗೆ ಇಲ್ಲಿ ತೊಂದರೆ ಆಗ್ತಕ್ಕಂಥದ್ದು. ಯಾವಾಗಲೂ ಅವ್ರು ಬಂದ ಮೇಲೇ ನಿಮ್ಮ ಕೆಲಸಗಳನ್ನು ಚಾಲೂ ಮಾಡ್ಕೊಳೋದು, ಅವ್ರನ್ನ ಕೇಳೇನೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡ್ಕೊಳೋದು, ಈ ರೀತಿ ಪ್ರತಿಯೊಂದಕ್ಕೂ ಸಹಿತ ನೀವು ಅವಲಂಬನೆ ಮಾಡಿಕೊಂಡು ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ, ಅವ್ರು ನನ್ನ ಬದುಕನ್ನು ಸಾಗಿಸ್ತಾರೆ, ಅವರು ನನಗೇನೋ ತೊಂದರೆ ಆದ್ರೂ ಅದನ್ನು ನಿಭಾಯಿಸ್ತಾರೆ ಅಂತಕ್ಕಂಥ ನಿರೀಕ್ಷೆಗಳನ್ನು ನೀವು ಇಟ್ಕೊಳ್ರಿ. ಅತಿಯಾಗಿ ಇಟ್ಕೋಬೇಡ್ರಿ. ಇದರಿಂದ ನಿಮ್ಗೆ ಏನಾಗ್ತೈತೆ ಅಂದರೆ ಮನಸ್ಸಿಗೆ ಬೇಜಾರಾಗ್ತಕ್ಕಂಥದ್ದು. ಅದಕ್ಕಾಗಿ ಯಾವುದೇ ನಿರೀಕ್ಷೆಗಳಿಲ್ಲದೆ ಯಾವುದೇ ವ್ಯಕ್ತಿಯಿಂದ ನಿರೀಕ್ಷೆಗಳನ್ನು ಬಯಸಿದ್ರಿ ಆ ಒಂದು ಸಂಬಂಧ ಹಾಳಾದಂತೆ. ನೋಡ್ರಿ, ಒಳ್ಳೆ ಉತ್ತಮ ಸ್ನೇಹಿತ ನಿಮ್ಗಿರ್ತಾನ. ಸೊ ಅಂತಹ ಸ್ನೇಹಿತನ ಜೊತೆಗೆ ನೀವು ಹಣದ್ದು ಅಥವಾ ಇನ್ಯಾವುದು ವ್ಯವಹಾರವನ್ನು ಮಾಡಿಕೊಂಡಾಗ ಅಲ್ಲೇನಾಗ್ತೈತಿ ಅಂತ ಹೇಳಿದ್ರೆ ನಿರೀಕ್ಷೆಗೂ ಮೀರಿ ಅವ ನಿಮ್ಮನ್ನು ನಂಬ್ಕೊಂಡ್ಬಿಟ್ಟಿರ್ತಾನೆ. ನೀವು ಅವನಿಗೆ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅಲ್ಲೇನಾಗ್ತೈತಿ, ಆ ಒಂದು ಸಂಬಂಧ ಕಳಿಚಿ ಹೋಗ್ತೈತಿ. ಅದೇ ರೀತಿಯಾಗಿ ಬೇರೆ ಬೇರೆ ಸಂಬಂಧಗಳು ಸಹಿತ ನೀವು ಜಾಸ್ತಿ ನಿರೀಕ್ಷೆಯನ್ನು ಇಟ್ಟಾಗ ಅಲ್ಲೇನಾಗ್ತೈತಿ, ಅವರು ನಿಮ್ಮನ್ನು ದೂರ ಮಾಡಲಿಕ್ಕೆ ಇಲ್ಲಿ ಚಾನ್ಸಸ್ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಯಾವುದೇ ನಿರೀಕ್ಷೆಯನ್ನು ಯಾರಿಂದನೂ ಬಯಸದೆ ಏನು ಮಾಡಿರಿ, ನಿಮ್ಮ ಜೀವನವನ್ನು ನೀವು ಸಾಗಿಸ್ರಿ. ಅಂದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಸ್ವತಃ ನೀವು ಬಯಸಿದಂತೆ ಏನಂತಂದ್ರೆ ಇರಲಿಕ್ಕೆ ಸಾಧ್ಯ ಆಗ್ತೈತಿ. ನಿರೀಕ್ಷೆ ಬಹಳ ಒಳ್ಳೆಯದು, ಅಷ್ಟೇ ಬಹಳ ಕೆಟ್ಟದ್ದು. ನಿರೀಕ್ಷೆಯನ್ನು ಇಟ್ಕೊಳ್ರಿ, ಆದರೆ ಅಂತಹ ನಿರೀಕ್ಷೆ ಸುಳ್ಳಾಗದಂತೆ ನಿಮಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಯೊಂದಿಗೆ ಮಾತ್ರ ಇಟ್ಕೊಳ್ರಿ. ಆ ನಿರೀಕ್ಷೆಗಳು ಹುಸಿಯಾಗದಂತೆ ನೋಡ್ಕೊಳ್ರಿ. ಒಂದು ವೇಳೆ ಹುಸಿಯಾದರೂ ಸಹಿತ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳದೆ ನಿಮ್ಮ ಒಂದು ಜೀವನವನ್ನು ಸ್ವತಃ ನೀವೇ ನಡೆಸ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಶುಭೋದಯದ ಒಂದು ನುಡಿಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಾಳೆ ನಿಮ್ಮನ್ನು ಭೇಟಿ ಆಗ್ತೇನೆ. ನಮಸ್ತೆ.